ಬೆಳಗಿನ ಜಾವ ಏಕಾಏಕಿ ಸುರಿದ ಮಳೆಯಿಂದಾಗಿ ಜಮೀನಿನಲ್ಲಿ ಒಣಗಿಸಲು ಹಾಕಿದ್ದ ಹೆಸರು ಬೆಳೆ ರಾಶಿ ಸಂಪೂರ್ಣ ತೊಯ್ದು ಹೋಗಿದ್ದು, ಇದರಿಂದಾಗಿ ಸಾಲ ಸೋಲ ಮಾಡಿದ್ದ ಬೆಳೆ ಸಂಪೂರ್ಣ ಹಾಳಾಗಿ ಅನ್ನದಾತನೀಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಬಂದೊದಗಿದೆ. ಹೌದು, ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ರೈತರು ಹೆಸರು ರಾಶಿ ಮಾಡಿ ಹೊಲದಲ್ಲಿ ಒಣ ಹಾಕಿದ್ದು, ರಾತ್ರಿ ವೇಳೆ ಹೆಸರು ಕಾಳಿಗೆ ಹಾಳಿ ಮುಚ್ಚಿದ್ದರು. ಈ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಸುರಿದಿದ್ದು, ಮಳೆ ಹೊಡೆತಕ್ಕೆ ನೀರು ರಾಶಿಯಲ್ಲಿ ಹೊಕ್ಕು ಹೆಸರು ನೀರು ಪಾಲಾಗಿ ಹಾಳಾಗಿದೆ. ಇದರಿಂದಾಗಿ ಸದ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂಬ ಪರಿಸ್ಥಿತಿ ಎರೆಹಂಚಿನಾಳ ಗ್ರಾಮದ ರೈತರದ್ದಾಗಿದೆ. ಹೀಗಾಗಿ ಸದ್ಯ ಬೆಳೆ ಕಳೆದುಕೊಂಡ ರೈತರ ರೋದನೆ ಮುಗಿಲು ಮುಟ್ಟಿದೆ. ಇದರಿಂದಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಕೂಡಲೇ ಸರ್ಕಾರ ಸೂಕ್ತ ಪರಿಹಾರ ಕೊಡುವ ಮೂಲಕ ರೈತರನ್ನ ಕಾಪಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದ್ದಾರೆ. ಬೆಳಗ್ಗೆನೆ ಇವತ್ತು ಏನಾಗೈತೆ, ಒಣಕಾಕಂತ ಹರಿದು ರಾತ್ರಿ ಕೂಡಿಸಿ ಮುಚ್ಚಿ ಹೋಗಿಂದ ಬೆಳಗ್ಗೆ ಮಳೆ ಬಂದು ಸಂಪೂರ್ಣ ನೀರು ಹೊಕ್ಕು ರಾಸಾಯನಿಕ ನೀರು ಹೊಕ್ಕು ಪೂರ್ಣ ಹಾಳಾಗ್ಯಾವು. ಒಂದಲ್ಲ ಎರಡಲ್ಲ, ಒಂದು ಕಮ್ಮಿ ಅಂದರೂ ಒಂದು 50ರಿಂದ 75-50 ರಾಶಿ ನೀರಾಗ ಆಗ್ಯಾವ. ಇವತ್ತು ಅದಕ್ಕೆ ಸರ್ಕಾರ ಇವತ್ತು ಶೀಘ್ರದಲ್ಲಿ ಏನಾರ ಪರಿಹಾರ ಕೊಡಂತೆ ಆದ್ರೆ ಬದುಕ್ತಾರೆ. ಹಿಂದೂ ಬರ ಬಿದ್ದು ಏನೋ ಒಂದು ಸಾಲ ಸೋಲ ಮಾಡಿ ಬಿತ್ತು ಬೆಳ್ಕೊಂಡಿದ್ರು. ಈ ವರ್ಷನೂ ಬೆಳೆದ ಬೆಳೆ ಬೆಳ್ಕೋಬೇಕ ಕೈ ಬಂತು, ಲಾಸ್ಟಿಗೆ ಕೊನೆಗೆ ಕೈ ಬರ್ದಂತಾಗಿ ತೋದು ಹಾಳಾಗೈತಿ. ತೋದು ಎಲ್ಲ ಕೆಲ್ಸಕ್ಕೆ ಬರ್ಲಾರ್ದಾಗ ಆಗ್ಬಿಡ್ತ್ರಿ. ಇವತ್ತಿನ ಆಳ್ ನೋಡಿದ್ರೆ 400, 350, 60 ರೂಪಾಯಿ ಕೇಳ್ತಾರ. ಎಲ್ಲಿಂದ ತರಬೇಕು? ಕಟಾವ್ ನೋಡಿದ್ರ ಕಟಾವ್ ಮಾಡ್ಸಕ್ ಹೋದ್ರ ಅದಕ್ಕ ಬ್ಯಾಳಿ ಹೊಡಿತೇವೆ, ಎಲ್ಲ ಹೊಡಿತೇವೆ. ಎಲ್ಲ ರೈತರಿಗೆ ಬಹಳ ಸಮಸ್ಯೆ ಅದ. ಒಂದ್ ಸ್ವಲ್ಪ ಸರ್ಕಾರದವರು ಇದಕ್ಕೊಂದ್ ಸ್ವಲ್ಪ ಒತ್ತುವರಿ ಕೊಟ್ಟು ನಮಗೊಂದ್ ಸ್ವಲ್ಪ ಪರಿಹಾರ ಕೊಡ್ಬೇಕಂತ ಅವ್ರು ಮನವಿ ಮಾಡಿ ಕೊಡ್ತೇವೆ. ಈ ಸಂದರ್ಭದಲ್ಲಿ ನಾಗಪ್ಪ ಅಸೂಟಿ, ಪ್ರಭಯ್ಯ, ಮುತ್ತಪ್ಪ ಯಲಬುರ್ಗಿ ಸೇರಿದಂತೆ ಅನೇಕ ರೈತರು ಸರ್ಕಾರಕ್ಕೆ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದರು. 9 ಲೈವ್ ನ್ಯೂಸ್, ಕೊಪ್ಪಳ.